ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿ ಮತ್ತು ಸಿಇಒಗಳ ಸಭೆಯನ್ನು ನಡೆಸ್ತಾ ಇದ್ದಾರೆ. ಎರಡನೇ ದಿನ ನಡೆಸ್ತಾ ಇರತಕ್ಕಂಥ ಸಭೆ ಇದು. ಸುದೀರ್ಘವಾದ ಸಭೆ ಇದು. ಸಭೆಗೆ ಆಗಮಿಸದ ಮತ್ತು ತಡವಾಗಿ ಬಂದ ಸಚಿವರ ವಿರುದ್ಧ ಸಿಎಂ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಪಕ್ಕ ಖಾಲಿ ಇದ್ದ ಡಿಸಿಎಂ ಕುರ್ಚಿ ಕಡೆ ತೋರಿಸಿ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಭೆ ಆರಂಭದಲ್ಲಿ ಸಚಿವರನ್ನ ಸ್ವಾಗತ ಮಾಡಿದ್ದಾರೆ ಅಧಿಕಾರಿಗಳೆಲ್ಲರೂ ಕೂಡ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸುದೀರ್ಘ ಸಭೆ ನಡೆದಿತ್ತು ಡಿಸಿ, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಸಭೆಯಲ್ಲಿ. ಓಕೆ, ಇವತ್ತಿನ ಸಭೆಗೆ ಆಗಮಿಸದ ಮತ್ತು ತಡವಾಗಿ ಬಂದ ಸಚಿವರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಅಸಮಾಧಾನ, ಇನ್ಕ್ಲೂಡಿಂಗ್ ಡಿಸಿಎಂ. ಪಕ್ಕದ ಖಾಲಿ ಕುರ್ಚಿ ತೋರಿಸ್ಬಿಟ್ಟು ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದರೆ ನೀವು ಎಲ್ಲದಕ್ಕೂ ದಂಡ ಹಾಕ್ತೀರಾ, ಈ ಥರ ಸಚಿವರು ಬರಲಿಲ್ಲ ಅಥವಾ ತಡವಾಗಿ ಬಂದರೆ ಅದಕ್ಕೂ ದಂಡ ಹಾಕಿ ಅಂತ ಕೆಲವರೆಲ್ಲ, ಕೃಷ್ಣ ಬೈರೇಗೌಡರೆಲ್ಲರೂ ಕೂಡ ನೀವು ಹಾಕಲ್ಲ ಬಿಡಿ ಅಂತ. ಗೈರಾದವರು, ತಡವಾಗಿ ಬಂದವರೆಲ್ಲರ ಹೆಸರನ್ನು ಗುರ್ತಾಕೋತೀನಿ ನಾನು ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಏನು ದಂಡ ಹಾಕಲ್ಲ ನೀವು, ಅದಕ್ಕೆ ಯಾರು ದಂಡ ಅಲ್ಲ. ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಮಿನಿಸ್ಟ್ರಿಗಳು ಇದು ಇರ್ಬೇಕಲ್ವಾ, ಹಾಜರಿ ಇರ್ಬೇಕಲ್ವಾ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಇರೋದು ಮಿನಿಸ್ಟ್ರು ಬರದೇ ಇರೋರ್ನೆಲ್ಲ ಗೊತ್ತಾಗತ್ತೀವಿ ನಾನು. ಓಕೆ, ಅಂದರೆ ಅವ್ರಿಗೆ ಬೇಸರ ಇದೆ. ಮುಖ್ಯಮಂತ್ರಿಗಳಿಗೆ ಇಂಥ ವಿಚಾರಗಳಲ್ಲಿ ತುಂಬ ಸೀರಿಯಸ್ ಆಗಿ ಗಂಭೀರವಾದ ಸಭೆಗಳನ್ನ ಮಾಡಬೇಕಾದ್ರೆ ಎಲ್ಲರೂ ಇರಬೇಕು ಅಂತಕ್ಕಂಥ ಅಭಿಲಾಷೆ ಇರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರುಗಳಿಲ್ಲ ಅಂತಂದರೆ ಹೆಂಗೆ ಅದು? ಡಿಸಿಎಮ್ಮೇ ಬಂದಿಲ್ಲ ನೋಡಿ ಅಂತ, ಬರೆದಿದ್ದವ್ರ ಹೆಸರನ್ನೆಲ್ಲ ಗುರ್ತಾಕೋತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು. ಅಧಿಕಾರಿಗಳದ್ದು ಅದೇ ಕತೆ ಕೆಲವ್ರದ್ದು. ಬಟ್ ಅಧಿಕಾರಿಗಳ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕಪ್ಪ. ಅಧಿಕಾರಿಗಳ ವಿರುದ್ಧನೂ ತಗೋಬೇಕು, ಮಂತ್ರಿಗಳ ವಿರುದ್ಧನೂ ತಗೋಬೇಕು. ಮಿನಿಸ್ಟ್ರು ಬರದೇ ಇರೋರ್ನೆಲ್ಲ ಗೊತ್ತಾಗತ್ತೀವಿ ನಾನು. ಏನು ದಂಡ ಹಾಕಲ್ಲ ನೀವು, ಅದಕ್ಕೆ ಯಾರು ದಂಡ ಅಲ್ಲ. ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಮಿನಿಸ್ಟ್ರಿಗಳು ಇದು ಇರ್ಬೇಕಲ್ವಾ, ಹಾಜರಿ ಇರ್ಬೇಕಲ್ವಾ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಇರೋದು ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಆ್ಯಕ್ಚುಲಿ ಇವತ್ತಿನ ಸಭೆಗೆ ಗೈರಾದ ಮಂತ್ರಿಗಳು ಯಾರು, ತಡವಾಗಿ ಬಂದ ಮಂತ್ರಿಗಳು ಯಾರು? ಮುಖ್ಯಮಂತ್ರಿಗಳು ಬೇಸರ ವ್ಯಕ್ತಪಡಿಸಿದ್ರಲ್ಲಿ ತಪ್ಪೇನಿಲ್ಲ ನನ್ನ ಪ್ರಕಾರ. ಅರವಿಂದ್, ಹೌದು. ಯಾಕೆಂತಂದ್ರೆ ನಿನ್ನೆಯಿಂದ ಡಿಸಿಗಳು ಮತ್ತೆ ಸಿಇಒಗಳ ಸಭೆಯನ್ನ ಸಿಎಂ ಅವರು ಸಮಗ್ರವಾದಂತಹ ಸಭೆಯನ್ನ ಇಲಾಖಾವಾರು ಮಾಡ್ತಿದ್ದಾರೆ. ನಿನ್ನೆ ಸುಮಾರು 15 ಇಲಾಖೆಗಳ ಸಭೆಯನ್ನ ಮಾಡಿದ್ರು. ಇವತ್ತು ಉಳಿದ ಇಲಾಖೆ ಸಭೆಯನ್ನ ಸಿಎಂ ಅವರು ಮಾಡ್ತಿದ್ದಾರೆ. ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ಸರಿಯಾದ ಸಮಯಕ್ಕೆ ಬಾರದೇ ಇರೋದಕ್ಕೆ ಇವತ್ತು ಸಿಎಂ ಅವರು ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಸುಮಾರು 7-8 ಜನ ಸಚಿವರು ಮಾತ್ರ ಬಂದಿದ್ರು. ಸೊ ಅನೇಕ ಜನರು ಇನ್ನೂ ಹಲವು ಸಚಿವರು ಬರಬೇಕಾಗಿತ್ತು. ಸೊ ಅದ್ರ ಜೊತೆಗೆ ಡಿಸಿಎಂ ಅವರು ಕೂಡ ಸಭೆಗೆ ಲೇಟ್ ಆಗಿ ಬಂದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಈ ಒಂದು ಅಸಮಾಧಾನವನ್ನ ಹೊರಹಾಕಿದ್ರು. ಇದು ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗು. ಇಂತಹ ಮೀಟಿಂಗ್ಗೆ ತಡವಾಗಿ ಬಂದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಸಿಎಂ ಅವರು ಮಾಡಿದ್ರು. ಒಂದು ಡಿಸಿಎಂ ಅವರು ಅವರ ಪಕ್ಕದಲ್ಲಿ ಚೇರ್ ಇತ್ತು, ಖಾಲಿ ಇತ್ತು. ಡಿಸಿಎಂ ಅವರು ಇನ್ನು ಬಂದಿರಲಿಲ್ಲ. ಹಾಗಾಗಿ ಡಿಸಿಎಂ ಅವರ ಚೇರ್ ಕಡೆನೆ ಕೈ ತೋರಿಸುವ ಮೂಲಕ ಡಿಸಿಎಂ ಅವರು ಕೂಡ ಇನ್ನು ಸಭೆಗೆ ಬಂದಿಲ್ಲ ಅನ್ನುವಂತಹ ಅಸಮಾಧಾನವನ್ನ ಹೊರಹಾಕಿದ್ರು. ಒಟ್ಟಾರೆಯಾಗಿ ಏನು ಸಭೆ ಪ್ರಾರಂಭಕ್ಕೂ ಮುನ್ನ ಸಚಿವರು ಮತ್ತೆ ಡಿಸಿಎಂ ಅವರು ಸರಿಯಾದ ಸಮಯಕ್ಕೆ ಬರ್ದೇ ಇರೋದಕ್ಕೆ ಒಂದು ರೀತಿಯಾಗಿ ಸಿಎಂ ಅವರು ಅಸಮಾಧಾನ ಮತ್ತೆ ಗರಂ ಆಗಿ ಪ್ರತಿಕ್ರಿಯೆ ಮಾಡಿರುವಂತಹ ವಿಷಯಗಳು ಇವತ್ತು ನಮಗೆ ಸಭೆಯ ಪ್ರಾರಂಭದಲ್ಲಿ ಗೊತ್ತಾಗಿರುವಂತದ್ದು. ರೈಟ್ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.